ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯದಲ್ಲಿ ರಾಹುವನ್ನು ನೆರಳು ಗ್ರಹ ಎಂದು ಪರಿಗಣಿಸಲಾಗಿದೆ. ಇದನ್ನು ಶನಿಯ ನೆರಳು ಅಂತ ಕೂಡ ಕರೀತಾರೆ. ರಾಹು ನೆರಳು ಗ್ರಹವಾಗಿದ್ದರೂ ಕೂಡ 9 ಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಈ ರಾಹು ಕಲಿಯುಗದ ರಾಜ ಅಂತ ಕೂಡ ಕರೀತಾರೆ. ಈ ರಾಹು ಅಪರಿಮಿತ ಶಕ್ತಿಯ ಅಂಶವಾಗಿದ್ದು ಇದಕ್ಕೆ ಯಾವುದೇ ಮಿತಿ ಕೂಡ ಇರೋದಿಲ್ಲ. ಈ ಕಾರಣದಿಂದಾಗಿ ರಾಹು ಸಂಚಾರವು ಬಡವರನ್ನು ರಾಜನನ್ನಾಗಿ ಮಾಡಬಹುದು, ವ್ಯಕ್ತಿಯನ್ನು ಹೆಚ್ಚಿನ ಎತ್ತರಕ್ಕೆ ಏರಿಸಬಹುದು. ರಾಹು ಪ್ರಸ್ತುತ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಮತ್ತು ತನ್ನ ಯೌವನಾವಸ್ಥೆಯನ್ನು ಪ್ರವೇಶಿಸಿದ್ದಾನೆ. ಇದು ಏಪ್ರಿಲ್ 15ರವರೆಗೆ 3 ತಿಂಗಳುಗಳ ಕಾಲ ಇದೇ ಸ್ಥಿತಿಯಲ್ಲಿ ಇರುತ್ತೆ. ಇದರ ಪರಿಣಾಮವಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಸಕಾರಾತ್ಮಕವಾದಂತಹ ಪರಿಣಾಮಗಳನ್ನು ಅನುಭವಿಸಬಹುದು. ಹೀಗಾಗಿ ರಾಹುವಿನ ಬಲವಾದ ಪ್ರಭಾವದಿಂದಾಗಿ ಯಾವ ರಾಶಿಗೆ ಸಂಬಂಧಪಟ್ಟವರು ಈ 3 ತಿಂಗಳುಗಳ ಕಾಲ ತುಂಬ ಅದೃಷ್ಟಶಾಲಿಗಳಾಗಿರ್ತಾರೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ಮಿಥುನ ರಾಶಿಯ ಬಗ್ಗೆ ಹೇಳೋದಾದರೆ, ರಾಹು ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಇರ್ತಾನೆ. ರಾಹುವಿನ ಅಂಶವು ನಿಮ್ಮ ಲಗ್ನ ಮತ್ತು 3ನೇ ಮನೆ ಮತ್ತು 5ನೇ ಮನೆಯ ಮೇಲೆ ಕೂಡ ಪ್ರಭಾವವನ್ನು ಬೀಳುತ್ತೆ. ರಾಹುವು ನಿಮ್ಮ ಅದೃಷ್ಟದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಬಹುದು. ಪರಿಣಾಮವಾಗಿ ಮಿಥುನ ರಾಶಿಯಲ್ಲಿ ಜನಿಸಿದವರು ಅದೃಷ್ಟವನ್ನು ತಮ್ಮ ಪರವಾಗಿ ಕಂಡ್ಕೋಬಹುದು. ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರಿಸಬಹುದು. ಅವರು ತಮ್ಮ ತಂದೆಯಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯಬಹುದು ಮತ್ತು ದೀರ್ಘ ಪ್ರಯಾಣಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಕೆಲಸ ಅಥವಾ ವ್ಯವಹಾರದಿಂದ ಹಿಡಿದು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇದಕ್ಕೆ ರಾಹುವಿಗೆ ತುಂಬ ಹತ್ತಿರವಾದಂತಹ ಗ್ರಹ, ಹತ್ತಿರವಾದಂತಹ ಕೆಲಸಗಳು ಇವಾಗಿರ್ತವೆ. ನಿಮಗೆ ಧಾರ್ಮಿಕ ಪ್ರವಾಸಗಳನ್ನು ಮಾಡುವ ಅವಕಾಶ ಕೂಡ ಬರಬಹುದು. ಲಗ್ನದಲ್ಲಿ ಇರುವಂತಹ ರಾಹುವಿನ ಅಂಶ ಗುರು ಮತ್ತು ಬುಧನೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಸೃಷ್ಟಿ ಮಾಡುತ್ತೆ. ಪರಿಣಾಮವಾಗಿ ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ. ರಾಹು ನಿಮ್ಮನ್ನು ಚಾಣಾಕ್ಷರನ್ನಾಗಿ ಮಾಡಬಹುದು. ಇದು ಹಣಕಾಸಿನ ಸಮಸ್ಯೆಗಳು, ಆರೋಗ್ಯ, ಆರ್ಥಿಕ ಸಮಸ್ಯೆಗಳು ಮತ್ತು ಕುಟುಂಬ ವಿವಾದಗಳನ್ನು ನಿವಾರಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ರಾಹುವಿನ ಪ್ರಭಾವವು 3ನೇ ಮನೆಯ ಮೇಲೂ ಕೂಡ ಬೀಳುತ್ತದೆ. ಪರಿಣಾಮವಾಗಿ ನಿಮ್ಮ ಸಂವಹನ ಕೌಶಲ್ಯ ಹೆಚ್ಚಾಗುತ್ತದೆ. ಇದು ನಿಮ್ಮ ಮಾತು ಮತ್ತು ಆಲೋಚನೆಗಳನ್ನು ಗಮನಾರ್ಹವಾಗಿ ಬದಲಾಯಿಸುತ್ತದೆ. ನೀವು ಯಶಸ್ಸನ್ನು ಸಾಧಿಸಲು ತುಂಬ ಪ್ರಬಲವಾಗಿ ಮುಂದಕ್ಕೆ ಹೆಜ್ಜೆಯನ್ನು ಇಡ್ತೀರಾ. ರಾಹು ಮತ್ತು ಗುರು 5ನೇ ಮನೆಯ ಮೇಲೆ ದೃಷ್ಟಿಯನ್ನು ಹಾಕ್ತಾರೆ. ಇದು ನಿಮ್ಮ ಮಕ್ಕಳು, ತಂದೆ ಮತ್ತು ನಿಮ್ಮ ಅದೃಷ್ಟವನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಹಾಗೆ ಮದುವೆಯಾಗುವಂತಹ ಯೋಗ ಕೂಡ ಕೂಡಿ ಬರುತ್ತೆ. ಇನ್ನು ಕೆಲವೊಂದಷ್ಟು ಸರಳ ಪರಿಹಾರ ಏನು ಅಂತ ನೋಡೋದಾದರೆ, ಅತಿಯಾಗಿ ಯೋಚನೆ ಮಾಡೋದನ್ನು ತಪ್ಪಿಸಬೇಕು. ನಿಮ್ಮ ಮನೆಯ ಚಾವಣಿ ಮತ್ತು ಸ್ನಾನಗೃಹಗಳನ್ನು ಸ್ವಚ್ಛವಾಗಿಟ್ಕೋಬೇಕು. ಹಾಗೆ ಶನಿವಾರ ಸಂಜೆ ಓಂ ರಾನ್ ರಾಹ್ವೇ ನಮಃ ಎನ್ನುವಂತಹ ಮಂತ್ರವನ್ನು ಪಠಿಸಬೇಕು. ಓಂ ರಾನ್ ರಾಹುವೆ ಅಂದರೆ ರಾಹುವೆ ಅಥವಾ ರಾಹ್ವೇ ನಮಃ. ಸಿಂಪಲ್ಲಾಗಿ ನಿಮಗೆ ಆ ರೀತಿ ಹೇಳೋಕ್ಕಾಗಲ್ಲ. ಓಂ ರಾನ್ ರಾಹುವೇ ನಮಃ ಅನ್ನೋ ರೀತಿಯಲ್ಲಿ ನೀವು ರಾಹುವಿನ ಮಂತ್ರವನ್ನು ಪಠಿಸ್ಬೋದು. ಈಗ ಕನ್ಯಾ ರಾಶಿ. ರಾಹು ಮಹಾರಾಜರು ನಿಮ್ಮ ಸಂಚಾರ ಜಾತಕದ 6ನೇ ಮನೆಗೆ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ರಾಹುವಿನ ಪ್ರಭಾವ 10ನೇ, 12ನೇ ಮತ್ತು ಸಂಪತ್ತಿನ ಮನೆಗಳ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ. ರಾಹು 6ನೇ ಮನೆಯಲ್ಲಿ ಸಾಗಿದರೆ ಅದನ್ನು ಶತ್ರುಗಳ ಹಂತಕ ಅಂತ ಪರಿಗಣಿಸಲಾಗುತ್ತೆ. ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರ ಜೀವನದಲ್ಲಿ, ಅಂದರೆ ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳು ಪರಿಹರಿಸಲ್ಪಡಬಹುದು. ಕನ್ಯಾ ರಾಶಿಗೆ ಸಂಬಂಧಪಟ್ಟವರು ಮುಂದಿನ 3 ತಿಂಗಳು ರಾಹುವಿನ ಸಂಚಾರವು ಜೀವನದಲ್ಲಿ ಗಮನಾರ್ಹವಾದಂತಹ ಬದಲಾವಣೆಯನ್ನು ತರೋದಕ್ಕೆ ತುಂಬಾ ಪರಿಣಾಮಕಾರಿಯಾಗುತ್ತೆ. ದೀರ್ಘಕಾಲದವರೆಗೆ ವಿದೇಶಿ ಪ್ರವಾಸ ಮಾಡಲು, ಕೆಲಸದ ಪರವಾನಗಿ ಅಥವಾ ವೀಸಾವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದ ನೀವು ಈ ಸಮಯದಲ್ಲಿ ಅವು ಯಶಸ್ವಿಯಾಗುತ್ತವೆ. 6ನೇ ಮನೆಯಲ್ಲಿ ನೆಲೆಗೊಂಡಿರುವಂತಹ
12ನೇ ಮನೆಯ ಮೇಲಿನ ರಾಹುವಿನ ದೃಷ್ಟಿ ಸ್ಥಗಿತಗೊಂಡ ವಿದೇಶಿ ಸಂಬಂಧಿತ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುತ್ತದೆ ಮತ್ತು ದೀರ್ಘಕಾಲದ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಹಾಗೆ ಮಂಗಳನ ಪ್ರತಿಕೂಲ ಪ್ರಭಾವವು ಹೆಚ್ಚಿದ ವ್ಯರ್ಥ ವೆಚ್ಚಗಳು ಮತ್ತು ಆರ್ಥಿಕ ಒತ್ತಡಕ್ಕೆ ಪ್ರಮುಖ ಕಾರಣವಾಗಬಹುದು. ಆದರೆ ರಾಹುವಿನ ಈ ಸಂಚಾರವು ಆ ವೆಚ್ಚಗಳನ್ನು ನಿಯಂತ್ರಿಸುತ್ತದೆ ಮತ್ತು ಆರ್ಥಿಕ ಸಮತೋಲನವನ್ನು ಸ್ಥಾಪಿಸುತ್ತದೆ. ಗೃಹ ಸಾಲಗಳು, ವಾಹನ ಸಾಲಗಳು ಅಥವಾ ವ್ಯವಹಾರ ಹಣಕಾಸಿನ ಸಂಬಂಧಪಟ್ಟಂಗೆ ನೀವು ಯಾವುದಾದ್ರೂ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದರೆ ರಾಹು ಮತ್ತು ಗುರುವಿನ ಸಂಯೋಜಿತ ಅಂಶವು ಪರಿಹಾರಕ್ಕೆ ಬಲವಾದ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಮತ್ತು ಹಳೆಯ ಸಾಲಗಳನ್ನು ಮರುಪಾವತಿಸಲು ಸಹಾಯ ಮಾಡುತ್ತೆ. 10ನೇ ಮನೆಯ ಮೇಲಿನ ರಾಹುವಿನ ದೃಷ್ಟಿ ಮತ್ತು ಗುರುವಿನ ಸಂಚಾರವು ಪ್ರಮುಖ ವೃತ್ತಿ ಜೀವನದ ಬದಲಾವಣೆಗಳನ್ನು ಸೂಚಿಸುತ್ತೆ. ಉದ್ಯೋಗ ಬದಲಾವಣೆಗಳು, ಹೊಸ ಉದ್ಯೋಗಗಳು, ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ನಿಮಗೆ ತುಂಬ ಅವಕಾಶಗಳು ಸಿಗ್ತವೆ. ಸಂಪತ್ತಿನ ಮನೆಯ ಮೇಲಿನ ರಾಹುವಿನ ದೃಷ್ಟಿಯು ಹಠಾತ್ತನೆ ಆರ್ಥಿಕ ಲಾಭಗಳು, ಆಸ್ತಿಗೆ ಸಂಬಂಧಪಟ್ಟ ಪ್ರಯೋಜನಗಳು ಮತ್ತು ಆರ್ಥಿಕ ಸ್ಥಿರತೆಯ ಬಲವಾದ ಸಾಧ್ಯತೆಯನ್ನು ತರುತ್ತದೆ. ರಾಹು ಮಹತ್ವಾಕಾಂಕ್ಷೆಗಳನ್ನು ಹೆಚ್ಚಿಸುತ್ತಾನೆ, ಹೊಸ ನವೀನ ಆಲೋಚನೆಗಳನ್ನು ಹುಟ್ಟುಹಾಕ್ತಾನೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸ್ತಾನೆ. ಇದು ಭವಿಷ್ಯದಲ್ಲಿ ಗಮನಾರ್ಹವಾದಂತಹ ಯಶಸ್ಸಿಗೆ ಕಾರಣವಾಗುತ್ತೆ. ಇನ್ನು ಕೆಲವೊಂದಷ್ಟು ಸರಳ ಪರಿಹಾರ ಏನು ಅಂತ ನೋಡೋದಾದರೆ, ಶನಿವಾರ ನೈರ್ಮಲ್ಯ ಕಾರ್ಮಿಕರಿಗೆ ಅಂದರೆ ಸ್ವಚ್ಛತಾ ಕಾರ್ಮಿಕರಿಗೆ ಏನಾದರೂ ನೀವು ದಾನವಾಗಿ ಕೊಡಬೇಕಾಗುತ್ತೆ. ಹಾಗೆ ಪ್ರತಿ ಶನಿವಾರ ಸಂಜೆ ಓಂ ರಾಂ ರಹವೇ ನಮಃ ಎನ್ನುವಂತಹ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಹಾಗೆ ಶ್ರೀಗಂಧದ ಸುವಾಸನೆಯ ಧೂಪವನ್ನು ಮನೆಯಲ್ಲಿ ಹಚ್ಚಿ, ಇದು ಸಾಧ್ಯವಾದರೆ ಮಾತ್ರ. ಈಗ ಕುಂಭರಾಶಿ. ಕುಂಭರಾಶಿಯ ಜನರಿಗೆ ಏಪ್ರಿಲ್ 15ರವರೆಗೆ ಲಗ್ನದ ಮನೆಯಲ್ಲಿ ರಾಹುವಿನ ಸಂಚಾರ ಮತ್ತು ಅದರ ಯೌವನದ ಸ್ಥಿತಿಯು ಜೀವನದಲ್ಲಿ ಗಮನಾರ್ಹವಾದಂತಹ ಬದಲಾವಣೆಗಳನ್ನೇ ತರುತ್ತೆ. ಜೂನ್ 2ರವರೆಗೆ ರಾಹುವಿನ ಮೇಲೆ 5ನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದಾಗಿ ಈ ಸಂಚಾರವು ವಿಶೇಷವಾಗಿ ಶುಭ ಫಲಿತಾಂಶಗಳನ್ನು ತರುತ್ತೆ. ಈ ಸಮಯವು ವ್ಯಕ್ತಿತ್ವ, ಚಿಂತನೆ, ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಶನಿಯ ಸಾಡೆಸಾತಿಯ ಅಂತಿಮ ಹಂತದಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಉದ್ಭವಿಸಿರುವ ಆರೋಗ್ಯ, ಕುಟುಂಬ ಮತ್ತು ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ರಾಹುವಿನ ಪ್ರಭಾವವು ವ್ಯಕ್ತಿಗಳನ್ನು ಭಾವನಾತ್ಮಕ ಬಾಂಧವ್ಯಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ತಮ್ಮ ಮೇಲೆ ಕೇಂದ್ರೀಕರಿಸಲು ಒಂದು ವಿದ್ಯೆಯನ್ನು ಕಲಿಸುತ್ತದೆ. ಮಾನಸಿಕ, ಆರ್ಥಿಕ ಮತ್ತು ದೈಹಿಕ ಶಕ್ತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಗುರುತನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಉದ್ಯೋಗ ಬದಲಾವಣೆಗಳು, ದೊಡ್ಡ ಪ್ಯಾಕೇಜ್ಗಳು ಅಥವಾ ವ್ಯವಹಾರ ವಿಸ್ತರಣೆಗೆ ಅವಕಾಶಗಳು ಉದ್ಭವಿಸುತ್ತವೆ. ಮದುವೆ, ಪಾಲುದಾರಿಕೆಗಳು ಮತ್ತು ವಿದೇಶಾಂಗ ವ್ಯವಹಾರಗಳು ಪ್ರಗತಿಯನ್ನು ಕಾಣ್ತವೆ. 5ನೇ ಮನೆಯಲ್ಲಿ ಗುರು ಮತ್ತು ರಾಹುವಿನ ಪ್ರಭಾವವು ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಹೊಸ ನವೀನ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರುತ್ತೆ. ಇದಕ್ಕೆ ಕೆಲವೊಂದಷ್ಟು ಸರಳ ಪರಿಹಾರ ಏನು ಅಂತ ನೋಡೋದಾದರೆ, ರಾಹುವಿನ ಸಕಾರಾತ್ಮಕ ಪ್ರಭಾವವನ್ನು ಎದುರಿಸಲು ತೀರ್ಥಯಾತ್ರೆಗಳಿಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ. ಇದು ನಿಮಗೆ ಪ್ರಯೋಜನವನ್ನು ನೀಡುತ್ತೆ. ನಿಮ್ಮ ಮನೆಯ ಚಾವಣಿ, ಮೆಟ್ಟಿಲುಗಳು ಮತ್ತು ಸ್ನಾನಗೃಹಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಹಾಗೆ ಪ್ರತಿ ಶನಿವಾರದಂದು ಓಂ ರಾಂ ರಾಹುವೇ ನಮಃ ಎನ್ನುವಂತಹ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಕೂಡ ನಿಮಗೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ಅಂದರೆ ರಾಹುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಜಪಿಸೋದು ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.